ಹಾಯ್ ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಾವು 10ನೇ ತರಗತಿಗೆ ಸಂಬಂಧಪಟ್ಟಂತ ಕೊನೆ ತಯಾರಿಯನ್ನು ನೋಡ್ತಾ ಇದ್ದೇವೆ. ಸೊ ಇವತ್ತಿನ ಮೋಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸಂಖ್ಯಾಶಾಸ್ತ್ರ. ಸೊ 1 ಮಾರ್ಕಸ್ ಪ್ಲಸ್ 3 ಮಾರ್ಕಸ್ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದೆ ರೀ. ಕೆಲವೊಮ್ಮೆ 4 ಮಾರ್ಕಸ್ ಸಹಿತ ಬರುವಂತ ಸಾಧ್ಯತೆ ಇದೆ. ಟೋಟಲ್ ಈ ಟಾಪಿಕ್ ನಲ್ಲಿ 4ರಿಂದ 5 ಅಂಕಗಳು ಏನಾಗ್ತವಪ್ಪ ಅಂದ್ರೆ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಒಂದು ಟಾಪಿಕ್ ಯಾವ್ದಪ್ಪ ಅದಕ್ಕೆ ಇದ್ರೆ ಸೊ ದಟ್ ಈಸ್ ಸಂಖ್ಯಾಶಾಸ್ತ್ರದಲ್ಲಿ 1 ಮಾರ್ಕಸ್ ಪ್ರಶ್ನೆ ಬರ್ಬೋದು, 3 ಅಥವಾ 4 ಮಾರ್ಕಸ್ ಪ್ರಶ್ನೆ ಬರ್ಬೋದು. ಸೊ ಪ್ರತಿಯೊಂದನ್ನ ಈಸಿಯಾಗಿ ನಿಮ್ಗೆ ಕಲಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟಾದ್ರೂ ನೀವು ಮಾಡ್ಲೇಬೇಕಾಗ್ತದೆ. ನೋಡಿ, ಈ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಯಾರೆಲ್ಲ ಪಾಸ್ ಆಗ್ಬೇಕಾಗಿದಿರಲ್ಲ ಅವ್ರಿಗೆ ಬಹಳಷ್ಟು ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಇನ್ನು ಯಾರಿಗೆ ಸ್ಕೋರ್ ಮಾಡ್ಬೇಕಲ್ಲ, ಸ್ಪೀಡ್ ಯಾವ ರೀತಿ ಬರಿಬೇಕು ಅನ್ನೋದು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಏನೋ ಬರದೇ ಇದ್ರು ಸಹಿತ ಯಾವ ರೀತಿ ಮಾರ್ಕ್ಸ್ ಅನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ, ರೈಟ್. ಸೊ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಕಂಪಲ್ಸರಿ ಎಕ್ಸಾಮ್ ಬಂದೇ ಬರ್ತಾ ಇದೆ, ರೈಟ್. ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. ಸೊ ಕೇಂದ್ರೀಯ ಪ್ರವೃತ್ತಿಗಳಾಗಿರ್ತಕ್ಕಂಥ 3 ಇದಾವೆ. ಒಂದು ಸರಾಸರಿ ಇದೆ, ಒಂದು ಮಧ್ಯಾಂಕ ಇದೆ, ಒಂದು ಬಹುಲಕ ಇದೆ. ಸೊ ಇವುಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೆನ್ಪಿಟ್ಕೋರಿ. ಸೊ ನಾವು ಕಾಮನ್ ಆಗಿ ಬರಿತಾ ಇದಾವೆ ಬಹುಲಕ ಇಸ್ ಈಕ್ವಲ್ ಟು ಅಂತ ನಾವು ಕರಿತಾ ಇದ್ದೇವೆ. ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ 2 ಸರಾಸರಿ ಅಂತ ನಾವು ಕರಿತಾ ಇದ್ದಾವೆ. ನೆನ್ಪಿಟ್ಟು 3 ಮಧ್ಯಾಂಕ 2 ಸರಾಸರಿ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಇವುಗಳ ನಡುವಿನ ಸಂಬಂಧ. ಈ ಸಂಬಂಧವನ್ನು ನಾವು ಹೆಂಗೋ ಬರಿಬಹುದು. ಒಂದಕ್ಕಾದ 2 ಕಿಡ್ ಬಂತಂದ್ರೆ ಏನಾಗ್ತದ್ರಿ, ಪ್ಲಸ್ ಆಗ್ತದ. ಅವಾಗ ನೋಡು, ಪ್ಲಸ್ 2 ಸರಾಸರಿ ಇಸ್ ಈಕ್ವಲ್ ಟು ಏನಾಗ್ತದ 3 ಮಧ್ಯಾಂಕ. ನಮಗ್ ಮಧ್ಯಾಂಕ ಬೇಕಾಗಿತ್ತಂದ್ರೆ ಸೊ ಆ 3 ಈ ಕಡೆ ಬಂದ್ರೆ ಏನಾಗ್ತದ, ಡಿವೈಡ್ ಆಗ್ತದ್ರಿ. 3 ಪ್ಲಸ್ 2 ಸರಾಸರಿ ಡಿವೈಡ್ ಬೈ 3. ಅಥವಾ ಇದು ಕರೆಕ್ಟ್ ಆಗ್ತದ ಅಥವಾ ಸಪ್ರೇಟ್ ಆಗಿ ಬರಿಬಹುದು. ಬಹುಲಕ ಡಿವೈಡ್ ಬೈ 3, 2 ಸರಾಸರಿ ಡಿವೈಡ್ ಬೈ 3 ಇಸ್ ಈಕ್ವಲ್ ಟು ಮಧ್ಯಾಂಕ. ಸೊ ಈ ಸೂತ್ರನು ಸಹಿತ ರೈಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಇದೇನ್ ಬೇಕಾಗಿಲ್ಲ, ನಮಗೆ ಡೈರೆಕ್ಟ್ ಕೇಳಿದಾರೆ ಇದು ಒಂದು ಉತ್ತರ, ದಟ್ ಇಸ್ ರೈಟ್. ಇದು ರೈಟ್ ಆಗಿರ್ತಕ್ಕಂಥ ಆನ್ಸರ್. ಬಟ್ ನಮಗೇನು ಕೇಳ್ತಾ ಇದಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ನಿಮ್ಗೆ ಐಡಿಯಾ ಇರಲಿ ಹಿಂಗೂ ಬರೀಬಹುದು ಅನ್ನೋದು. ಇಲ್ಲಿ ಒಂದಕ್ಕೆ ಸರಾಸರಿ ಬೇಕಾಗಿತ್ತಾರ ನಮಗ. ನೋಡ್ರಲ್ಲ ಏನಿದೆ ನಮ್ಗ, ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ 2 ಸರಾಸರಿ ಇದಲ್ರಿ. ಸೊ ನಮಗ ಸರಾಸರಿ ಬೇಕಾಗಿತ್ತಂದ್ರೆ ಸರಾಸರಿ ಈ ಕಡೆ ತಗೋರಿ, 2 ಸರಾಸರಿ ಆಯ್ತು, ಬಹುಲಕ ಆ ಕಡೆ ಹೋಗ್ತದ. 3 ಮಧ್ಯಾಂಕ ಮೈನಸ್ ಏನಾಗ್ತದ ಬಹುಲಕ. ಅವಾಗ ನಮಗ್ ಸರಾಸರಿ ಬೇಕಾಗಿದೆ. ಅವಾಗ 3 ಮಧ್ಯಾಂಕ ಮೈನಸ್ ಬಹುಲಕ ಡಿವೈಡ್ ಬೈ 2. ಇದು ಕರೆಕ್ಟ್ ಅಥವಾ ಸಪ್ರೇಟ್ ಆಗಿ ಬರೀಬಹುದು. ಸರಾಸರಿ ಇಸ್ ಈಕ್ವಲ್ ಟು 3/2 ಮಧ್ಯಾಂಕ ಮೈನಸ್ ಬಹುಲಕ ಡಿವೈಡ್ ಬೈ 2. ಸೊ ದಟ್ ಈಸ್ ಆಲ್ಸೋ ಏನ್ ಹೇಳ್ರಿ, ಒಂದು ರೈಟ್ ಆಗಿರ್ತಕ್ಕಂಥ ಹೇಳ್ರಿ ಸೂತ್ರ. ಸೊ 3 ಕರೆಕ್ಟ್. ಬಟ್ ನಮಗಿಲ್ಲಿ ಪ್ರಶ್ನೆಗೆ ಉತ್ತರ ಯಾವ್ದಿದೆ ಹೇಳ್ರಿ, ಸೊ ದಟ್ ಈಸ್ ರೈಟ್ ಇದೆ, ನೆನ್ಪಿಟ್ಕೋರಿ. ಓಕೆ, ಸೊ ಯಾವ್ದು ಪ್ರಶ್ನೆಗೆ ಉತ್ತರ ಇರಲ್ಲ ಸೊ ಅದನ್ನ ನಾವು ಏನ್ ಮಾಡ್ಬೇಕು, ಸೊ ಕ್ಲಿಯರ್ ಆಗಿ ಗಮನಿಸಬೇಕು, ನೆನ್ಪಿಟ್ಕೋರಿ, ರೈಟ್. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ನೇರ ವಿಧಾನದಿಂದ ಕಂಡುಹಿಡಿಯುವಂತ ಸೂತ್ರ. ನೇರ ವಿಧಾನದಲ್ಲಿ ಡೈರೆಕ್ಟ್ ಮೆಥಡ್ ಅಂತ ನಾವು ಕರಿತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ಸಿಂಪಲ್ ಇದೆ ಸ್ನೇಹಿತರೆ. ಡೈರೆಕ್ಟ್ ಆಗಿರ್ತಕ್ಕಂಥ ಒಂದು ಮೆಥಡ್ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಇಲ್ಲಿ ಮುಂದೆ ಬರೀತೆ ನೋಡ್ರಿ, ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಏನಪ್ಪಾ ಅಂದ್ರ ಸಿಗ್ಮಾ ಎಫ್ ಐ ಬರ್ತಾ ಇದೆ. ಸೊ ನೆನ್ಪಿಟ್ಕೋರಿ, ಡೈರೆಕ್ಟ್ ಆಗಿರ್ತಕ್ಕಂಥ ಒಂದು ಮೆಥಡ್. ಸೊ ನೆನ್ಪಿಟ್ಕೋರಿ, ಈ ಮೆಥಡ್ ಅನ್ನ ನಾವೇನ್ ಮಾಡ್ಬೋದು, ಆರಾಮಾಗಿ ಬರೀಬಹುದು. ಸೂತ್ರ ಇದೊಂದು ನೆನಪಿದ್ರೆ ಸಾಕಾಗ್ತಾ ಇದೆ. ಸೊ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಇಲ್ಲಿ ಎಫ್ ಅಂದ್ರೆ ಏನ್ ಹೇಳ್ರಿ, ಆವೃತ್ತಿಗಳು ಬರ್ತದೆ. ಎಕ್ಸ್ ಅಂದ್ರೆ ಮಧ್ಯ ಬೆಲೆ ಬರ್ತಾ ಇದೆ. ಎಫ್ ಅಂದ್ರೆ ಟೋಟಲ್ ಆವೃತ್ತಿಗಳ ಸಂಖ್ಯೆ ಆಗಿರ್ತಾ ಇದೆ, ರೈಟ್. ಓಕೆ, ಸೊ ಬನ್ನಿ ಇದಾದ ನಂತರ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಸೊ ಎಲ್ಲ ಎಕ್ಸಾಮ್ ಬರ್ಬೋದಾದಂತ ಮೋಸ್ಟ್ ಬ್ಯೂಟಿಫುಲ್ ಇದಾವೆ, ಮಿಸ್ ಮಾಡ್ಕೊಕ್ ಹೋಗಬೇಡಿ. ವಿಡಿಯೋ ಎಲ್ಲಾ ಟಾಪಿಕ್ ಮೇಲೆ ಇವತ್ತು ಮಾಡ್ಕೊಡ್ತಾ ಇದೆ ನಿಮಗೆ, ನೆನ್ಪಿಟ್ಕೋರಿ. ಓಕೆ, ಸೊ ಮಧ್ಯಾಂಕ ಎಲ್ ಪ್ಲಸ್ ನೋಡ್ರಿ, ಮಧ್ಯಾಂಕದ ಸೂತ್ರ ಏನದಪ್ಪ ಅಂದ್ರ ನೋಡ್ರಿ, ಎಲ್ ಪ್ಲಸ್ ಬ್ರಕೆಟ್ n/2 ಸಿ ಅಪ್ಪ ಡಿವೈಡ್ ಬೈ ಅಪ್ಪ. ಸೊ ಇಂಟು ಏನಿದೆ ಹೇಳ್ರಿ, ಎಚ್ ಇದೆ. ಇದರಲ್ಲಿ ಎಲ್ ಏನ್ ಹೇಳ್ತಾ ಇದೆ ಅಂತಂದು ಕೇಳಿದಾರೆ ನೋಡ್ರಿ, ಇದನ್ನ ನೆನ್ಪಿಟ್ಕೋರಿ. ಸೊ ಎಲ್ ಅನ್ನೋದು ನಮ್ಗೆ ಯಾವ್ದೊಂದು ವರ್ಗಾಂತರ ಕಂಡಿಡಿತಾರಲ್ಲ, ಆ ವರ್ಗಾಂತರದ ನಾವು ಕಂಡಿಡ್ತಕ್ಕಂಥ ಏನು ವರ್ಗಾಂತರ ಇರಲಿಲ್ಲ, ಆ ವರ್ಗಾಂತರದ ಏನಾಗಿರಪ್ಪ ಅಂದ್ರ ಎಸ್. ವೆರಿ ಗುಡ್, ಯಾರಾದ್ರೂ ಹೇಳ್ಬೋದಾ? ಎಸ್, ಲೋವರ್ ಲಿಮಿಟ್ ಅಂತ ನಾವು ಕರಿತಾ ಇದ್ದಾವೆ, ಕೆಳಮಿತಿ. ವರ್ಗಾಂತರದ ಏನಾಗಿರ್ತೈತಿ, ಕೆಳಮಿತಿ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಸೊ ಎಲ್ಲವೂ ಗೊತ್ತಿರ್ಬೇಕಿಲ್ಲ. ಎನ್ ಅಂದ್ರೆ ಏನ್ ಹೇಳ್ರಿ, ಒಟ್ಟು ಆವೃತ್ತಿಗಳ ಸಂಖ್ಯೆ ರೀ. ಎನ್ ಅಂದ್ರೆ ಏನ, ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ, ಆವೃತ್ತಿಗಳ ಸಂಖ್ಯೆ, ರೈಟ್, ದತ್ತಾಂಶಗಳ ಒಟ್ಟು ಸಂಖ್ಯೆ ಅಂತ ನಾವು ಕರಿತಾ ಇದ್ದಾವೆ, ನೆನ್ಬಿಟ್ಟು. ನೆಕ್ಸ್ಟ್ ಸಿ ಎಫ್ ಅಂದ್ರೆ ಏನಪ್ಪಾ ಅಂದ್ರ
ಸಿ ಎಫ್ ಇಟ್ ಮೀನ್ಸ್ ಏನು ಹೇಳ್ರಿ, ನಮ್ದೇನು ವರ್ಗಾಂತರ ಐತ್ಲ ಆ ವರ್ಗಾಂತರದ ಸಂಚಿತ ಆವೃತ್ತಿ, ಮೇಲಿನ ಸಂಚಿತ ಆವೃತ್ತಿ. ವರ್ಗಾಂತರದ ಏನಿರ್ತದೆ ಆ ವರ್ಗಾಂತರದ ಸಂಚಿತ ಆವೃತ್ತಿ ಅದ್ರ ಮೇಲಿನ ಆವೃತ್ತಿ ಅದನ್ನು ನಾವು ಕರಿತಾ ಇದ್ದಾವೆ. ಯಾವ್ದನ್ನ? ಸಿ ಎಫ್ ಅನ್ನ ನೆನ್ಪು, ಸಂಚಿತ ಆವೃತ್ತಿ ಅಂತ ಬರ್ತಾ ಇದೆ. ಸೊ ಸಂಚಿತ ಆವೃತ್ತಿಯನ್ನ ನಮಗೆ ಕ್ಲಿಯರ್ ಆಗಿ ಕನ್ನಡಕ್ಕೆ ಬರಬೇಕಾದೈತಿ, ನೆನ್ಪಿಟ್ಕೊಳ್ಳಿ. ಸಂಚಿತ ಆವೃತ್ತಿ ಅದನ್ನು ಕರಿತಾ ಇದ್ದಾವೆ. ಮೇಲಿನ ಆವೃತ್ತಿ n/2 ನೀನು ವರ್ಗಾಂತರ ಇತ್ತಲ್ಲ ಆ ವರ್ಗಾಂತರದ ಸಂಚಿತ ಆವೃತ್ತಿ ಅದನ್ನು ಕರಿತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ವರ್ಗಾಂತರ ಇಸ್ ಈಕ್ವಲ್ ಟು ಏನ್ರಿ, ಸೊ ವರ್ಗಾಂತರದ ಮೇಲಿನ ಸಂಚಿತ ಆವೃತ್ತಿ ಅದನ್ನು ಕರಿ ಏನ ಸಂಚಿತ. ಸೊ ಎಫ್ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತೇ ಇದೆ ರೀ. ಸೊ ದಟ್ ಈಸ್ ಎಫ್ ಅಂದ್ರೆ ವರ್ಗಾಂತರದ ಆವೃತ್ತಿ. ನಮ್ದೇನು ಯಾವ್ದು ಎಫ್ ಇದಲ್ಲ, ಸೊ ವರ್ಗಾಂತರ ಸಿಕ್ಕಿರ್ತೈತಿ ಆ ವರ್ಗಾಂತರದ ಆವೃತ್ತಿಯನ್ನ ನಾವು ಬರಿತಾ ಇದ್ದಾವೆ. ವರ್ಗಾಂತರದ ಆವೃತ್ತಿ ಆಗಿರ್ತಾ ಇದೆ ಫ್ರೀಕ್ವೆನ್ಸಿ ಅಂತ ನಾವು ಕರಿತಾ ಇದ್ದೇವೆ. ಇನ್ನು ಹೆಚ್ಚು ಏನಿದಲ್ಲ, ಸೊ ಇದು ವರ್ಗಾಂತರದ ಗಾತ್ರ ಆಗಿರ್ತಾ ಇದೆ, ಹೈಟ್ ಆಗಿರ್ತಾ ಇದೆ. ವರ್ಗಾಂತರದ ಗಾತ್ರ ಎಷ್ಟು ದೊಡ್ಡದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹೈಟ್ ಅಥವಾ ಗಾತ್ರ ಅಥವಾ ಎತ್ತರ ಅಥವಾ ನಾವು ಬೇಕದು ಇವು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈ ಅಂಶಗಳು ಗೊತ್ತಿದ್ದವ್ರೆ ಮಧ್ಯಾಂಕ ಸೂತ್ರದ ಮೂಲಕ ಮಧ್ಯಾಂಕವನ್ನು ಆರಾಮಾಗಿ ಏನ್ ಮಾಡ್ಬೋದು, ಕಂಡುಹಿಡಿಬಹುದು ಅಂತ ಹೇಳ್ತಾ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಒಂದು ಕಾನ್ಸೆಪ್ಟ್ ನೋಡೋಣ. ಯಾವ ಪ್ರಶ್ನೆ ಇದೆ, ವೆರಿ ಇಂಟ್ರೆಸ್ಟಿಂಗ್. 10 ಮತ್ತು 25ರ ಮಧ್ಯ ಬಿಂದುವನ್ನ ಕಂಡುಹಿಡಿ ಅಂದ್ರೆ ಸಿಂಪಲ್ ಅದ್ರಿ. ಮಧ್ಯ ಬಿಂದು ಅಂದ ಕೂಡಲೇ ಎರಡು ಕೂಡಿಸ್ರಿ ಗಪ್ ಕೊಂಡಾಕ್ ಹೋಗ್ಬೇಡ್ರಿ, ಎರಡ್ಲೆ ಭಾಕಾರ ಮಾಡ್ಬೇಡ್ರಿ. ಸೊ ಕೂಡಿಸ್ರಿ 35 ಅರ್ಧ ಮಾಡ್ರಿ. ಎರಡ್ಲೆ ಅಂದ್ರೆ 35 ಅರ್ಧ ಅಂದ್ರೆ ಎಷ್ಟು ಬರ್ತಿದ್ರಿ, 17.5 ಬರ್ತಾ ಇದೆ. ಸೊ ದಟ್ ಈಸ್ ರೈಟ್ ಆನ್ಸರ್. 17.5 ಬರ್ತಾ ಇದೆ. ಈಜಿ ಇದೆ ಅಲ್ರಿ ಮಧ್ಯ ಬಿಂದು. ಓಕೆ, ಎಸ್ ಬನ್ನಿ ನೆಕ್ಸ್ಟ್. ಇದಾದ ನಂತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಂತ ವಿಚಲನಾ ವಿಧಾನ ಅಂತ ನಾವು ಕರಿತಾ ಇದ್ದೀವಿ. ರೈಟ್. ಸೊ ಹಂತ ವಿಚಲನಾ ವಿಧಾನದಲ್ಲಿ ದತ್ತಾಂಶಗಳಲ್ಲಿ ಸರಣಿಯನ್ನ ಕಂಡುಹಿಡ್ಕೋಬೇಕಾದ್ರೆ ಸೊ ನಮಗ್ ಸೂತ್ರ ಯಾವ್ದಾಗ್ತಾ ಇದೆ, ಸೊ FI/XI/F1. ಸೊ ಇದು ನೇರ ಏನ್ ಹೇಳ್ರಿ, ನೇರ ವಿಧಾನದ ಮೂಲಕ ನಾವೇನ್ ಮಾಡ್ತಾ ಇದಾವೆ, ಸೊ ಕಂಡುಹಿಡಿತಾ ಇದ್ದಾವೆ, ನೆನ್ಪಿಟ್ಕೋರಿ. ರೈಟ್. ಸೊ ಇಲ್ಲಿ ಹಂತ ವಿಚಲನ ಅಂದ ಕೂಡಲೇ ಈ FI/UI ಬರ್ತೈತಿ, FI ಬರ್ತೈತಿ, ಜೊತೆಗೆ ಏನ್ ಬರ್ತದಪ್ಪ ಅಂದ್ರೆ ಒಂದು H ಬರ್ತಾ ಇದೆ, ನೆನ್ಪಿಟ್ಕೋರಿ. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಆ ಫಾರ್ಮುಲಾ ಅದನ್ನು ಕರಿತಾ ಇದಾವೆ. ರೈಟ್. ಸೊ ನೆನ್ಪಿಟ್ಕೋರಿ, ಎ ಅಂದ್ರೆ ಏನಪ್ಪಾ ಅಂದ್ರೆ ಅಂದಾಜು ಸರಾಸರಿ ಬರ್ತೈತಿ. ಸೊ ಸಿಗ್ಮಾ FI/UI ಡಿವೈಡ್ ಬೈ ಏನ್ರಿ, ಸಿಗ್ಮಾ FI, ನೆನ್ಪಿಟ್ಕೋರಿ, ಏನ್ರಿ ಹೆಚ್ಚ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಹಂತ ವಿಚಲನ ವಿಧಾನ. ಅಂದಾಜು ವಿಧಾನ ಇತ್ತಂದ್ರೆ ಇದು ಅಟ ಬರ್ತದೆ, A+FI/UI ಡಿವೈಡ್ ಬೈ FI. ರೈಟ್. ಸೊ ಸೂತ್ರಗಳ ಸ್ವಲ್ಪ ನಿಮ್ಗೆ ಐಡಿಯಾ ಇದ್ರೆ ಬಹಳ ಬೆಟರ್ ಅಂತ ಹೇಳ್ತಾ ಇದ್ದೇನೆ. ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ನೋಡೋಣ. ಸೊ ಆವೃತ್ತಿ ವಿತರಣೆಯ ದತ್ತಾಂಶಗಳ ಸರಾಸರಿ ಕೊಟ್ಟಿದ್ದಾರೆ. ಸೊ ಸರಾಸರಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 25. ಮಧ್ಯಾಂಕ ಕೊಟ್ಟಿದ್ದಾರೆ 40. ಹಾಗಾದ್ರೆ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಎಕ್ಸಾಮ್ದಾಗ ಇದು ಏನಾಗ್ಬೋದು, ಬರ್ಬೋದು. ವೆರಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೋರಿ. ಸೊ ಪ್ರಶ್ನೆಕ ಸೂತ್ರ ಏನ್ ಬರ್ತದೆ ಈಗಾಗಲೇ ಹೇಳಿದೀನಿ, ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ 2 ಏನ್ ಹೇಳ್ರಿ ಸರಾಸರಿ. 3 ಮಧ್ಯಾಂಕ 2 ಸರಾಸರಿ. ರೈಟ್. ಸೊ 3 ಇಂಟು ಇದೆ ಮಧ್ಯಾಂಕ ಅಂದ್ರೆ ಎಷ್ಟು, 40 ಇದೆ. ಸೊ -2 ಸರಾಸರಿ ಅಂದ್ರೆ ಎಷ್ಟಿದೆ, 25 ಇಂಟು ಆಗ್ತದವು. ಅದಕ್ಕೆ ಬ್ರಕೆಟ್ ಆಗಿ ಬರ್ದಿದ್ದೇವೆ. ಸೊ ಗುಣಾಕಾರ ಮಾಡ್ರಿ, 43 120, 25 ಎರಡ್ಲಿ ಎಷ್ಟು ಹೇಳ್ರಿ 50. ಸೊ ಕಳೆದ್ರೆ ಎಷ್ಟು ಬಂತು, 70. ಸೊ ದಟ್ ಈಸ್ ಏನಪ್ಪಾ ಅಂದ್ರ ನಮ್ದ ಬಹುಲಕ ಅದನ್ನು ಕರಿತಾ ಇದಾವೆ, ನೆನ್ಪಿಟ್ಟು. ಬಹುಲಕ ಎಷ್ಟು ಬರ್ತಿದ್ರಿ, 70. ನೋಡ್ರಿ ಗಣಿತ ಪೇಪರ್ ನಾನೇ ಏನ್ ಬಿಡಿಸ್ತಿರ್ತೀರಲ್ರಿ, ಅವಾಗ ನಿಮ್ಗೊಂದು ಐಡಿಯಾ ಕೊಡ್ತಿರ್ತೀನಿ. ಸೊ ಬಂದು ಈಜಿದ್ದು ಬರೆಯೋದ, ಟಫ್ ಇದ್ದು ಲಾಂಗ್ ಆನ್ಸರ್ ಇದ್ದು ಬರೆಯಂಗಿಲ್ಲ. ಮೊದಲು ಈಜಿದ್ದು ಇಂಥ ಲೆಕ್ಕಗಳು ಇದ್ದು ಅಂದ್ರೆ ಬೇಗನೆ ಬಿಡಿಸೋದ್ರಿ. ಯಾಕಂದ್ರೆ ಇವಾಗ ಕಡಿಮೆ ಟೈಮ್ದಾಗ ಹೆಚ್ಚಿಗೆ ಅಂಕಗಳನ್ನ ಕೊಡ್ತಾ ಇದಾವೆ. ಅಲ್ಲೇನ್ ಸೀರಿಯಲ್ ಬರಿಬೇಕಂತ ಎಲ್ಲೂ ರೂಲ್ಸ್ ಇರೋದಿಲ್ಲ. ಯಾವ್ದು ಮೊದಲು ನಿಮ್ಗೆ ಈಜಿ ಇರ್ತದಲ್ಲ ಅದನ್ನ ಮೊದಲು ಬರೆಯೋದ, ಯಾವ್ದು ಬೇಗನೆ ಟೈಮ್ ಹೆಚ್ಚಿಗೆ ತಗೋದೆ ಲೆಕ್ಕ ಬಿಡಿಸಕ್ ಅನುಕೂಲ ಆಗ್ತಿತ್ಲ ಅಂತ ಲೆಕ್ಕಗಳನ್ನ ಬೇಗನೆ ಬಿಡಿಸುವಂತ ಪ್ರಯತ್ನ ನಾವು ಮಾಡ್ಬೇಕು. ರೈಟ್. ಎಸ್ ಈಜಿ ಆಗಿರ್ತಕ್ಕಂಥ ಲೆಕ್ಕ. ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್, ವೆರಿ ಇಂಟ್ರೆಸ್ಟಿಂಗ್. ಸೊ ಒಂದ್ ಹೇಳ್ತೇನೆ ನೋಡ್ರಿ, ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಒಂದ್ ಲೆಕ್ಕ ಹೇಳ್ತೇನೆ, ಇಂಥ 4-5 ಲೆಕ್ಕ ನಿಮ್ಗೆ ಕೊಡ್ತಾ ಇದ್ದೇನೆ ನಾನು ಇಲ್ಲಿ. ಸೊ ಸರಾಸರಿ ಕಂಡುಹಿಡಿ ಅಂದ ಕೂಡಲೇ ಸೊ 1 2 ಇದಾವೆ, 3 ಕಾಲಮ್ಗಳನ್ನ ಹಾಕ್ಬೇಕು ನಾವು. ಎಷ್ಟು ಕಾಲಮ್ ಹಾಕ್ಬೇಕ್ರಿ, 3 ಕಾಲಮ್. ಪಟಕನ ನೋಡಿ, ಪಾಸ್ ಆಗೋರಿಗೆ ಬಹಳ ಐಡಿಯಾ ಕೊಡ್ತಾ ಇದ್ದೇನೆ ನಾನು. ಸೊ ನೆನ್ಪಿಟ್ಕೋರಿ, 3 ಕಾಲಮ್ಗಳನ್ನ ಹಾಕಬೇಕು, ನೆನ್ಪಿಟ್ಕೊ. ರೈಟ್. ಸೊ 3 ಕಾಲಮ್ಗಳನ್ನ ಹಾಕಿದ ಕೂಡಲೇ ನಿಮ್ದಂತೂ ಗೆರೆಗಳು ಇರತಾವ ಅಲ್ಲಿ. ರೈಟ್. ಸೊ ಅಲ್ಲೇನು ಗೆರೆಗಳ ತೆಗಿಬೇಕಂತ ಏನ್ ರೂಲ್ಸ್ ಇರಂಗಿಲ್ಲ, ಏನಿಲ್ಲ. ರೈಟ್. ಓಕೆ. ಸೊ ಈ ರೀತಿ ಇರ್ತಾ ಇದೆ. ಸೊ ನೆನ್ಪಿಟ್ಕೋರಿ, ಒಂದೇದ CI ಕೊಟ್ಟಿದ್ದಾರೆ, F ಕೊಟ್ಟಿದ್ದಾರೆ. ನೋಡ್ರಿ ಯಾರಿಗೆ ಲೆಕ್ಕಗಳು ಬರಂಗಿಲ್ಲ, ಇಷ್ಟು ಬಾಕ್ಸ್ ಹಾಕಬೇಕು. ಇದನ್ನ ನೋಡಿ ಬಾಕ್ಸ್ ಹಾಕ್ತೀರಿ, ಆ ಬಾಕ್ಸಿಂಗ್ ಆ ಬಾಕ್ಸ್ನಾಗ ಇದ್ದು ಬರಿಬೇಕು. 10ರಿಂದ 20 ಇದೆ, 20ರಿಂದ 30 ಇದೆ, 30ರಿಂದ 40 ಇದೆ, 40ರಿಂದ 50 ಇದೆ,
ಸೊ 50ರಿಂದ 60 ಇಷ್ಟು ಬರ್ಯಾಕ್ ಬರ್ತದ ರೀ ಸರ್, ಆರಾಮಾಗಿ ಬರಿತೀರಿ, ಬರಿಬೇಕ್ರಿ. ಇನ್ನು ಇವತ್ತನ್ನ ಬೇರ್ರಿ 2 3 5 7 3 ಇದಾದ ಕೂಡಲೇ ಮುಗಿತಾನ. ಇನ್ನೊಂದು ಈಜಿ ಸ್ಟೆಪ್ ಹೇಳ್ತಾನೆ, ಇವತ್ತನ್ನೆಲ್ಲ ಕೂಡಿಸ್ಬಿಡ್ರಿ, ಎಫ್ ಎಲ್ಲ ಕೂಡಿಸ್ರಿ. 2 3 5 5 5 10 10 10 ಎಷ್ಟಾಯ್ತು 25. ಸೊ ದಟ್ ಈಸ್ ಎಷ್ಟು ಅಂತ ಹೇಳ್ರಿ 20. ಗೊತ್ತು, ಇದಕ್ಕೆ ನಾವು ಎಫ್ ಐ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಟು ಎಫ್ ಐ ಬೆರ್ರಿ ಬಿಡ್ರಿ, ಬರ್ಯಾಕ್ ಬಂದ್ರೆ ಈಜಿ ಎಫ್ ಐ. ಇನ್ನ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರ ಇಲ್ಲಿ 3 ಕಾಲಮ್ ಅಲ್ಲ, ಇನ್ನೊಂದು ಕಾಲಮ್ ಬರ್ಬೇಕಾಗ್ತೈತಿ. 4 ಕಾಲಮ್ ಹಾಕ್ಬೇಕು, ನೆನ್ಪಿಟ್ಟು. ಓಕೆ, 4 ಕಾಲಮ್ ಯಾಕೆ ಅನ್ನೋದು ನಿಮಗೆ ಹೇಳ್ತೇನೆ ನಾನು. ಓಕೆ, ಇಷ್ಟ ಆದ್ರೆ ಒಂದು ಐತಿ ಬೋಲು ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಇದಾದ ಕೂಡಲೇ ಎಕ್ಸ್ ಅನ್ನ ಕಂಡುಹಿಡ್ಕೋಬೇಕ್ರಿ. ಏನ್ ಕಂಡುಹಿಡ್ಕೋಬೇಕು, ಎಕ್ಸ್. ಎಕ್ಸ್ ಅಂದ್ರೆ ಏನ, ಮಧ್ಯ ಬಿಂದು ರೀ. ಮಧ್ಯ ಬಿಂದು ಅಂದ್ರೆ ಏನ, ಅತರ ಅರ್ಧ, ಎತ್ತರ ಅರ್ಧ, ಇತರ ಅರ್ಧ. ಮತ್ತೆ ಈಗಾಗಲೇ ಇನ್ಕ ಮಧ್ಯ ಬಿಂದು ಕಂಡುಹಿಡಿದು ಹೇಳಿದೇನ್ರಲ್ಲ ನಿಮ್ಗ, ಅವೆರಡು ಕೂಡಿಸಿದ್ರೆ ಅತರ ಅರ್ಧ ಮಾಡೋದ. 10 20 ಎಷ್ಟೈತ್ರಿ 30. 30 ಆಯ್ತಾ, 30 ಅರ್ಧ ಅಂದ್ರೆ ಎಷ್ಟ್ರಿ 15. ವೆರಿ ಗುಡ್, ಇಲ್ಲ 15 ಬರದ್ ಬಿಡ್ರಿ, ರೈಟ್. 20 30 ಎಷ್ಟಾಯ್ತು 50 ರೀ. 50 ಅರ್ಧ 25. ಎಷ್ಟು ಹೆಚ್ಚಾಯ್ತ್ರಿ ಇಲ್ಲಿ, ಎಷ್ಟು ಹೆಚ್ಚಾಯ್ತು 10 ಹೆಚ್ಚಾಯ್ತು. 15 ಎಷ್ಟಾಯ್ತು 25. 25ಕ್ಕೆ 10 ಹೆಚ್ಚು ಮಾಡ್ರಿ 35. 35ಕ್ಕೆ 10 ಹೆಚ್ಚು ಮಾಡ್ರಿ 45. 35ಕ್ಕೆ 10 ಹೆಚ್ಚು ಮಾಡ್ರಿ 55. ಇತ್ಲೆ ಸಿಂಪಲ್, ರೈಟ್. ಫಸ್ಟ್ 2 ಮಾಡ್ರಿ ಅಂದ್ರೆ ಅದು ಎಷ್ಟು ಡಿಫ್ರೆನ್ಸ್ ಐತಿ ನೋಡೋದೈತಿ, ಆ ಡಿಫ್ರೆನ್ಸ್ ಮಾಡ್ಕೋತ ಹೋಗ್ಬಿಡೋದ್ರಿ. ಇನ್ನು ಇದಾದ ಕೂಡಲೇ ಲೆಕ್ಕ ಇನ್ನೂ ಮುಗುದಿಲ್ಲ, ಇನ್ನೊಂದು ಪಾಯಿಂಟ್ ಇದೆ. ಸೊ ದಟ್ ಇಸ್ ಏನಿಲ್ಲ ರೀ, ಎಫ್ ಐ ಎಕ್ಸ್ ಐ ಅಂತ ನಾವು ಕರಿತೇವೆ. ಅಂದ್ರೆ ಇದಕ್ಕೆ ಗುಣಾಕಾರ ಮಾಡೋದನ್ನ ನೋಡ್ರಿ, ಇದಕ್ಕೆ ಗುಣಾಕಾರ, ಇದ ಗುಣಾಕಾರ. 15 2 30, 3 25 25, 4 5 35, 5 5 25, 5 3 15, 1 2 70. ಇದನ್ನ ಸೀರಿಯಲ್ ಪ್ರಕಾರ ಬರ್ಕೋಬೇಕ್ರೆ ಬಿಡಿ 10 100 ಕುಡ್ಸೋದ್ಯಾಕ ಕನ್ಫ್ಯೂಸ್ ಆಗ್ತದೆ. 7 5 25, 7 4 28, 1 2. ನೆಕ್ಸ್ಟ್ 50 150 165, 15 3 5 15 1 16, ರೈಟ್. ಸೊ ಗುಣಾಕಾರ ಮಾಡಿ ನೋಡ್ರಿ, ಇದಕ್ಕ ಗುಣಾಕಾರ, ಇದಕ್ಕೆ ಗುಣಾಕಾರ, ಇದಕ್ಕೆ ಗುಣಾಕಾರ, ಇದಕ್ಕೆ ಗುಣಾಕಾರ, ಏನು ಅವತ್ತನ್ನೆಲ್ಲ ಕೂಡಿಸಿಬಿಟ್ರಿ, ಮುಗಿತ್ ಲೆಕ್ಕ. ಸೊ 5 5 10 10 10 ಎಷ್ಟಾಯ್ತು 25. 3 7 10 17 23 25. 2 1 3 3 6 6 1. ಸೊ ದಟ್ ಈಸ್ ಏನ್ ಹೇಳ್ರಿ, ಸಿಗ್ಮಾ. ಇಲ್ಲೇನು ಬರ್ದಿರ್ತಿರ್ಲಿ, ಇದೆ ಸಿಗ್ಮಾ ಎಫ್ ಐ ಎಕ್ಸ್ ಐ. ಏನ್ ಮ್ಯಾ ಕಾಲಮ್ ಬರಿತಿರ್ಲ ಅದ ಇದು ಎಕ್ಸ್, ಇದು ಎಫ್ ಅನ್ನೋದ, ಇದು ಎಫ್ ಐ. ಇದಕ್ಕೆ ಎಫ್ ಐ ಅಂದ್ರೆ ಭೀ ನಡೀತದೆ, ಏನು ಸಮಸ್ಯೆ. ಸೊ ನಮಗೇನು ಕಂಡಿಡಿ ಅಂದರು, ಸರಾಸರಿ ಕಂಡಿಡಿ ಅಂದರು. ಸೊ ಸರಾಸರಿ ಸೂತ್ರ ನಾವು ಯಾವ ಸೂತ್ರ ಹಾಕಿದೇವ್ರಿ, ಸಿಗ್ಮಾ. ನೋಡ್ರಲ್ಲಿ ಲಾಸ್ಟಕ್ಕೆ ಏನು ಬಂದ ಅವತ್ನ ಬೇರಿ, ಲಾಸ್ಟಕ್ಕೆ ಒಟ್ಟು ಏನು ಬಂದೈತಿ ಸಿಗ್ಮಾ ಎಫ್ ಐ ಎಕ್ಸ್ ಐ. ಈ ಕಡೆ ಏನೈತಿ ಎಫ್ ಐ ಇದೆ, ಅವತ್ನ ಬೇರಿ ಮತ್ತೇನಿಲ್ಲ. ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದ್ರೆ ಎಷ್ಟು ಬಂದೈತ್ರಿ 750 ಡಿವೈಡ್ ಬೈ ಎಷ್ಟು ಬಂದೈತಿ 20. ಖುಷಿ ಪಡ್ಬೇಕು, ಯಾಕಂದ್ರೆ 0 0 ಬಂದು ಅಂದ್ರೆ ಲಾಸ್ಟಿಗೆ 0 0 ಬಂದ್ರೆ ಕ್ಯಾನ್ಸಲ್ ಆಗ್ತದೆ. ಸೊ ಏನು ಉಳಿತು 75 ಡಿವೈಡ್ ಬೈ 2. ಸೊ 2 ಒಂದೇ, 2 3 ಎಷ್ಟು 6, 15 ಆಯ್ತು, 2 7 2 5 ಎಷ್ಟು ಬಂತು 37.5. ಸೊ ಸರಾಸರಿ ಎಷ್ಟು ಬಂತಪ್ಪ ಅಂದ್ರೆ 37.5. ಒಂದು ಲೆಕ್ಕ ಪ್ರಾಕ್ಟೀಸ್ ಮಾಡ್ರಿ. 3 ನಿಮ್ಗೆ ಆಪ್ಷನ್ಸ್ ಇರ್ತಾ ಇದಾವೆ ಅಥವಾ ಕ್ವಶನ್ಸ್ ಇರ್ತಾ ಇದಾವೆ, ಯಾವ್ದ್ರೊಂದು ಪ್ರಾಕ್ಟೀಸ್ ಮಾಡ್ರಿ. ಇದು ಮಾಡ್ರಿ, ಇಲ್ಲ ಮಧ್ಯಾಂಕ ಮಾಡ್ರಿ, ಇಲ್ಲ ಬಹುಲಕ, ಯಾವ್ದಾದ್ರು 2 ಪ್ರಾಕ್ಟೀಸ್ ಮಾಡ್ಕೊರಿ. ಇದು ಈಜಿದೆ, ಇದು ಮಾಡ್ಕೊರಿ. ಇದೊಂದು ಸರಾಸರಿ ಈಜಿದ. ಇನ್ನು ಮಧ್ಯಾಂಕ ಅಥವಾ ಬಹುಲಕ 1 ಮಾಡ್ರಿ, 3 ಮಾಡಕ್ ಹೋಗ್ಬೇಡ್ರಿ. ಯಾಕ 3 ಬೆಳಂಗಿಲ್ಲ, ಯಾವ್ದ್ರ 2 ಬೀಳ್ತಾವು 1 ಬೆರ್ಯಾಕ್ ಹಚ್ತಾರ ನಿಮ್ಗೆ. ಅಥವಾ ಕ್ವಶನ್ಸ್ ಇರ್ತೈತಿ, ಯಾವ್ದ್ರ 2 ಬೀಳ್ತಾವು 1 ಬೆರ್ಯಾಕ್ ಹಚ್ತಾರು. ಹಾಗಾಗಿ 3 ಮಾಡಕ್ ಹೋಗ್ಬೇಡ್ರಿ, ನೀವು 2 ಮಾಡ್ರಿ. ಕ್ಲಿಯರ್. ಸೊ ಈಜಿ ಇದೆ, ಆರಾಮಾಗಿ ಬರೀಬಹುದು ಅಂತ ಹೇಳ್ತಾ, ಸೊ ಬನ್ನಿ ಸರಾಸರಿಯನ್ನ ಕಂಡುಹಿಡಿದ್ರೆ ಈಗ ಮಧ್ಯಾಂಕವನ್ನು ಯಾವ ರೀತಿ ಕಂಡುಹಿಡ್ಬೇಕು ಅನ್ನೋದು ನೋಡ್ತಾ ಇದ್ದಾವೆ. ಸೊ ಮಧ್ಯಾಂಕ ಅಂದ್ಕೂಡಲೇ ನಮಗ 3 ಏನ್ ಬರ್ತಾವಪ್ಪ ಆ ತರ. ಸೊ ನಿಮ್ಗೆ ಗೊತ್ತಿರ್ಬೇಕು 3 ಕಾಲಮ್ ಬರ್ತಾ ಇದಾವೆ, ನೆನ್ಪಿಟ್ಕೊರಿ. ಮಧ್ಯಾಂಕಕ್ಕೆ ಎಷ್ಟು ಕಾಲಮ್ ಬರ್ತಾವ್ರಿ, ಸೊ 3 ಕಾಲಮ್ಗಳು ಬರ್ತಾ ಇದಾವೆ, ನೆನ್ಪಿಟ್ಕೊರಿ. ಸೊ ಬನ್ನಿ ಹಾಗಾದ್ರೆ ಮಧ್ಯಾಂಕಕ್ಕೆ 3 ಕಾಲಮ್ಗಳನ್ನ ಯಾವ ರೀತಿ ನಾವು ಬರೀಬಹುದು ಅನ್ನೋದು ನೋಡೋಣ. ಓಕೆ, ಸೊ ಫಸ್ಟ್ ಸಿ ಐ ಇದೆ ರೀ, ಎಫ್ ಇದೆ. ಸಿ ಐ ಅಂದ್ರೆ ಎಷ್ಟು 15ರಿಂದ 20, 1 2 3 5. ಓಕೆ, ನೆಕ್ಸ್ಟ್ 20ರಿಂದ 25, 25ರಿಂದ 10, 30ರಿಂದ 5, ನೆಕ್ಸ್ಟ್ 35ರಿಂದ
40. ಸೊ 2 ಇದೆ, 3 ಇದೆ, 6 ಇದೆ, 4 ಇದೆ, 5 ಇದೆ. ಇಷ್ಟಂತೂ ಮಾಡಕ್ ಬರ್ತದ ನಮ್ಗೆ ಮಧ್ಯಾಂಕದಾಗ. ಏನು ಕಾಲಮ್ ಕೊಟ್ಟಿರ್ತಾರಲ್ಲ ಅದನ್ನ ಬರಿಬೇಕು. ಇಲ್ಲಿ ಸಿ ಎಫ್ ಅನ್ನೋದು ಬರ್ತಾ ಇದೆ. ಏನ್ ಬರ್ದೈತಿ ಹೇಳ್ರಿ, ಸಿ ಎಫ್ ಅನ್ನೋದು ಬರ್ತಾ ಇದೆ. ಸಿ ಎಫ್ ಅಂದ್ರೆ ಏನ್ರಿ ಸರ್, ಏನಿಲ್ಲ ರೀ, ಈಜಿ ಅದ ನೋಡ್ರಿ, ಆರಾಮಾಗಿ ಬರಿತೇನ. ಇಲ್ಲಿ ಎಷ್ಟೈತಿ, 2 ಐತಿ, 2 ಬರಿ. ಫಸ್ಟ್ ಇಲ್ಲಿ ಯಾವ್ದೈತಿ ಅದನ್ನ ಇಲ್ಲಿ ಬರಿಬೇಕ್ರಿ. ಆಮೇಲೆ ಇದನ್ನ ಕೂಡ್ಸ್ಬೇಕು. 2ಕ್ಕೆ 3 ಕೂಡ್ಸ್ರಿ ಏಟ್ರಿ, ಇದಾ ನೋಡಿ, 2ಕ್ಕೆ 3 ಕೂಡ್ಸ್ರೆ ನೋಡಿ, ಇದನ್ನ ಕೂಡ್ಸ್ಬೇಕು. ಮತ್ತೆ 5ಕ್ಕೆ 6 ಕೂಡ್ಸ್ಬೇಕು, 11. 11ಕ್ಕೆ 4 ಕೂಡ್ಸ್ಬೇಕು, 15. 15ಕ್ಕೆ 5 ಕೂಡ್ಸ್ಬೇಕು, 16. ಎಷ್ಟು ಬಂತು, 15ಕ್ಕೆ 5 ಕೂಡ್ಸಿದ್ರೆ 20. 20 ಬಂತು. ಇವೆಲ್ಲ ಕೂಡ್ಸಿರ್ಬೇಕು, 20 ಆದೈತಿ. 2 3 5 5 6 11 11 4 15 15 20 ನೋಡಿ. ಸೊ ದಟ್ ಈಸ್ ಎನ್ ಇಸ್ ಈಕ್ವಲ್ ಟು ಎಷ್ಟು ಬಂತು, ಎನ್ ಇಸ್ ಈಕ್ವಲ್ ಟು 20. ಇಲ್ಲೂ 20 ಬರ್ತೈತಿ, ಇಲ್ಲೂ 20 ಬರ್ತೈತಿ, ಅವಾಗ ರೈಟ್ ಆಗ್ತೈತಿ. ಸೊ ಇದಾದ ನಂತರ ಏನ್ ಮಾಡ್ಬೇಕ್ರಿ ಸರ್, ಇಷ್ಟು ಮಾಡಿದ್ರಿ, ಇಷ್ಟು ಮಾಡ್ರೆ ನಿಮ್ಗೆ 1-2 ಮಾರ್ಕ್ಸ್ ಕೊಡ್ತಾರೆ, ರೈಟ್. ಇನ್ನು ಮೇನ್ ಏನದಪ್ಪ ಅಂದ್ರೆ ಇದೊಂದು ನೆನಪಿಟ್ಕೋರಿ, ಏನು ವರ್ಗಾಂತರಗಳನ್ನ ನಾವೇನ್ ಮಾಡ್ಕೋಬೇಕು, ಸೊ ಕಂಡುಹಿಡಿಬೇಕಾಗ್ತೈತಿ. ನೀವು ಲೆಕ್ಕ ಬರ್ಲಿಲ್ಲ ಆದ್ರೂ ಇಷ್ಟಾರೇ ಬರೀರಿ. ಇದಾದ್ಕೂಲ ಇನ್ನೊಂದು ಸ್ಟೆಪ್ ಹೇಳ್ತೇನೆ ನಿಮ್ಗೆ, ಏನಪ್ಪಾ ಅಂದ್ರ ಎನ್ ಎನ್/2 ಅಂತ ನಾನು ಕರಿತೀನಿ. ಎನ್/2 ಎನ್ ಅಂದ್ರೆ ಇದೆ 20. 20 ಭಾಗಲೆ ಎಷ್ಟು ಹೇಳ್ರಿ, 2. ಕಡ್ತಾ ಹೊಡೆದ್ರೆ ಉತ್ತರ ಎಷ್ಟು ಬರ್ತ್ರಿ, 10. 10 ಎಲ್ಲಿದೆ ನೋಡ್ರಿ, ಇದ್ರಾಗ 1 2 ಅದಾವ, ಇದ್ರಾಗ 3 4 5 ಅದಾವ, ಇದ್ರಾಗ 6 7 8 9 10 11 ಐತಿ, ಇದ್ರಾಗ 12 13 14 15 ಐತಿ, ಇದ್ರಾಗ 16 17 18 19 20 ಐತಿ. ಯಾಕ 15ಕ್ಕಿಂತ ಮುಂದಿನ ಅಂಕಿಯಲ್ಲಿ ಇತರ ಬರ್ತಾವ, ಇದ್ರಾಗ 11ಕ್ಕಿಂತ ಮುಂದಿನ ಅಂಕಿ, ಇದ್ರಾಗ 6ಕ್ಕಿಂತ ಮುಂದಿನ ಅಂಕಿ ಅಥವಾ 5ಕ್ಕಿಂತ ಮುಂದಿನ ಅಂಕಿ, ಇದ್ರಾಗ 2ಕ್ಕಿಂತ ಮುಂದಿನ ಅಂಕಿ, ಇದ್ರಾಗ 1 2 0. ಹಂಗಾರೆ ನಮ್ಗೆ 10 ಎತ್ತರ ಬರ್ತೈತಿ ಹೇಳ್ರಿ. ಎಸ್, ವೆರಿ ಗುಡ್, 10 ಎತ್ತರ ಬರ್ತೈತಿ. ಈ ತರ ಬರ್ತಾ ಇದೆ, ಬರ್ತೈತಿ ಇದು. ಅವಾಗ ಇಲ್ಲಿ ವರ್ಗಾಂತರ ಯಾವ್ದು ಬತ್ತ ಹೇಳ್ರಿ, 25. ಎಸ್ ನೋಡ್ರಿ, ದಟ್ ಈಸ್ ವರ್ಗಾಂತರ. ವರ್ಗಾಂತರ ಯಾವ್ದು ಬತ್ತ ನಮ್ದು, 25. ಹಂಗಾರೆ ಇದ್ರದ ಕೆಳಮಿತಿ ಕಂಡುಹಿಡ್ಕೋಬೇಕಲ್ಲ, ಎಲ್ಲ ಕಂಡುಹಿಡ್ಕೋಬೇಕಲ್ಲ, ಸೂತ್ರದಾಗ ಎಲ್ಲದ ರೀ. ಸೊ ಎಲ್ಲ ಸೂತ್ರದಾಗ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ. ಸೂತ್ರ ಏನಿದೆ ಹೇಳ್ರಿ, ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಬ್ರಕೆಟ್ ಏನ್ ಹೇಳ್ರಿ, n/2 ಮೈನಸ್ ಏನ್ ಹೇಳ್ರಿ, ಎಫ್ ಡಿವೈಡ್ ಬೈ ಏನಿದೆ ಹೇಳ್ರಿ, ಎಫ್ ಏನಿದೆ, ಎಚ್ ಇದೆ. ಸೊ ದಟ್ ಈಸ್ ಏನಪ್ಪಾ ಆತರ ನಮ್ದು ಸೂತ್ರ ಇದು, ರೈಟ್. ಸೊ ಇಂಟು ಎಚ್. ಸೊ ಇಲ್ಲಿ ನಾವೇನು ಕಂಡುಹಿಡಬೇಕು, ಎಲ್ಲೊಂದು ಕಂಡುಹಿಡ್ಕೋಬೇಕು. n/2 ಈಗಾಗಲೇ ನಮ್ಗೆ ಗೊತ್ತಿದೆ. ಸಿ ಎಫ್ ಅನ್ನ ಕಂಡುಹಿಡ್ಕೋಬೇಕು, ಎಫ್ ಕಂಡುಹಿಡ್ಕೋಬೇಕು, ಎಚ್ ಕಂಡುಹಿಡ್ಕೋಬೇಕು. ಹೆಂಗ್ ಕಂಡುಹಿಡಿದ ನೋಡ್ರಿ. ಸೊ ನಮ್ದು ವರ್ಗಾಂತರ ಮ್ಯಾಗ ಡಿಪೆಂಡ್. ಈ ವರ್ಗಾಂತರ ಬರ್ತಂದ್ರೆ ಎಲ್ಲವೂ ಬರಿತಾವ ನಾವು, ಇದು ಬರ್ಬೇಕು ಮೇನ್. ಬರ್ಬೇಕಾದ್ರೆ n/2 ಮಾಡಬೇಕು. ಸೊ n/2 ಎಷ್ಟು ಬಂದೈತೆ ಅಂದ್ರೆ 10 ಬಂದದ, ರೈಟ್. n/2 ಎಷ್ಟು ಬಂದ. ಈಗ ಕೆಳಮಿತಿ ಕಂಡುಹಿಡೋಣ ರೀ, ಎಲ್ಲ ಕಂಡುಹಿಡೋಣ. ಸೊ ನಮ್ದೇನು ವರ್ಗಾಂತರದಲ್ಲ, ಈ ವರ್ಗಾಂತರದ ಇಲ್ಲಿ 25 ಐತಿ, ಅದ್ರ ಹಿಂದೆ ಯಾವ್ದೈತಿ, ಇದು 25. ಇದು 25, ಇದು 25 ಅಂದ್ರೆ ಏನಾಗ್ತೈತಿ, ಸೊ ಸೇಮ್ ಬರ್ತೈತಿ. ಒಂದ್ ವೇಳೆ ಇಲ್ಲಿ 20 ಇಲ್ಲಿ 20 ಇತ್ತು, ಇಲ್ಲಿ 25 ಇತ್ತು ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಇವೆರಡು ಕೂಡಿಸ್ಬೇಕು, ಡಿವೈಡ್ ಬೈ 2 ಮಾಡ್ಬೇಕು, ನೆನ್ಪಿಟ್ಕೋರಿ, ರೈಟ್. ಇದನ್ನ ಕೂಡಿಸ್ಬೇಕು, ಡಿವೈಡ್ ಬೈ 2 ಮಾಡ್ಬೇಕಾಗೈತಿ, ನೆನ್ಪಿಟ್ಕೋರಿ, ಕ್ಲಿಯರ್. ಸೊ ಇವೆರಡು ಸೇಮ್ ಇರೋದ್ರಿಂದ ಕೆಳಮಿತಿ ಅದಾಗಿರ್ತೈತಿ. ಸೊ ದಟ್ ಈಸ್ 25 ಬಂದಿದೆ, ಯಾವುದು ಎಲ್ಲ. ಇನ್ನ ಸಿ ಎಫ್ ಸಂಚಿತ ಆವರ್ತಿ. ಸಂಚಿತ ಆವರ್ತಿ ಎಲ್ಲಿದೆ ಹೇಳ್ರಿ, ನಮ್ದು ಏನಿದೆ ಬಂದಲ್ಲ, ಯಾವುದು ಎಫ್ ಇದೆ, ಇಲ್ಲಿ ಸಿ ಎಫ್ ಇದೆ. ಸಿ ಎಫ್ ಇದೆ ಅನ್ನಂಗಿಲ್ಲ, ಇದ್ರ ಮ್ಯಾಗಿನ ಬರಿಬೇಕು. ಸೊ ಮ್ಯಾಗಿನ ಏನಾಗಿದೆ ಅಂದ್ರ ಸಿ ಎಫ್ ಆಗಿರ್ತೈತಿ. ಇನ್ನ ಎಫ್ ನಮ್ದೇನು ವರ್ಗಾಂತರದಲ್ಲ, ಆ ವರ್ಗಾಂತರದ ಏನಾಗಿರ್ತೈತಿ, ಎಫ್ ಆಗಿರ್ತೈತಿ. ಇದು ಎಫ್. ಸೊ ದಟ್ ಈಸ್ 6. ಸಿ ಎಫ್ 5 ಇದೆ ರೀ, ಸಾರಿ. ಎಫ್ ಎಷ್ಟಿದೆ ಹೇಳ್ರಿ, 5 ಇದೆ. ಎಫ್ ಎಷ್ಟಿದೆ, 6 ಇದೆ. ಸೊ ಹೈಟ್ ಅಂದ್ರೆ ಏನ, ಇದ್ರ ನಡುವೆ ನೋಡಿ, ಇದು ಹೈಟ್. ಎರಡು ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ, ಗಾತ್ರ ಏನಿದೆ, 25 ಮತ್ತು 30 ಇದೆ. 25 30 ಅಂದ್ರೆ ಎಷ್ಟು ದೊಡ್ಡದಿದೆ ಅದು ನಾವು 25. ನೋಡ್ರಿ ರಿಪಿಟೇಷನ್ ಇದೆ ಇಲ್ಲಿ. ಇಲ್ಲಿ 25, ಇಲ್ಲಿ 25, ಇಲ್ಲಿ 30, ಇಲ್ಲಿ 30, ಇಲ್ಲಿ 35, ಇಲ್ಲಿ 35. ಅವಾಗ ಹಿಂಗಿದ್ದಾಗ ಏನ್ ಮಾಡೋದು, ಫಸ್ಟ್ ಬಿಡ್ಬೇಕು. ರಿಪಿಟೇಷನ್ ಇದ್ದಾಗ ಬಿಡ್ಬೇಕಾಗ್ತೈತಿ. ಅಂದ್ರ ದೊಡ್ಡ ಸಣ್ಣದ ಕಳ್ರಿ, 30 25 ಕಳೆದ್ರೆ ಎಷ್ಟು, 5. ಸೊ ದಟ್ ಈಸ್ ಏನ್ ಹೇಳ್ರಿ, ಎಚ್ ಅಂದ್ರೆ ಎಷ್ಟು ಹೇಳ್ರಿ, 25ರಿಂದ 35 25 ಹಿಡಿಯಂಗಿಲ್ಲ. 26 27 28 29 30 ಎಷ್ಟಾದ್ರಿ, 5 ಅದು. ರಿಪಿಟೇಷನ್ ಇತ್ತಂದ್ರ, ರಿಪಿಟೇಷನ್ ಇಲ್ಲಾಗಿತ್ತು ನಮ್ ನೋಡಿದ ಕೂಡಲೇ ಗೊತ್ತಾದಿತ್ತು ಅದನ್ನ, ರೈಟ್. ಇಲ್ಲಿ ಒಂದೊಳಗೆ 25, ಇಲ್ಲಿ 24 ಇತ್ತು ಅಂದ್ರೆ ಅವಾಗ ರಿಪಿಟೇಷನ್ ಇಲ್ಲ. ಇಲ್ಲಿ 31 ಬರ್ತೈತಿ, ಇಲ್ಲಿ 36 ಬರ್ತೈತಿ. ರಿಪಿಟೇಷನ್ ಇಲ್ಲ ಅಂದ್ರೆ ಬಿ ಸೊ ಇಲ್ಲಿಂದ ಇವತ್ತು ಎಣಿಸ್ಬಿಡೋದ, ಅವಾಗ ಕೌಂಟ್ ಮಾಡೋದು ಫಸ್ಟ್. ರಿಪಿಟೇಷನ್ ಇದ್ದಾಗ ಫಸ್ಟ್ ಬಿಡಬೇಕು, ರಿಪಿಟೇಷನ್ ಇಲ್ಲದಾಗ ಎಲ್ಲವೂ ಕೌಂಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ, ರೈಟ್. ಸೊ ಇವಾಗ ಬೆಲೆಯನ್ನ ತುಂಬಿಡೋಣ ಬನ್ನಿ. ಎಲ್ಲ ಅಂದ್ರೆ ಎಷ್ಟಿದೆ, 25 ಇದೆ. ಪ್ಲಸ್ ಈ ಸೂತ್ರ ಹಾಕಿದ್ರೆ ಅರ್ಧ ಮಾರ್ಕಸ್ ನೋಡ್ರಿ, 10. ಸಿ ಎಫ್ ಅಂದ್ರೆ 5, ಎಫ್ ಅಂದ್ರೆ 6 ಇಂಟು ಎಚ್ ಅಂದ್ರೆ ಸಿಂಪಲ್ ಇದೆ ನೋಡ್ರಿ, 25 ಇದೆ, 25 10 5 ಕಳೆದ್ರೆ 5 5 ಇಂಟು ಏನಿದೆ ಹೇಳ್ರಿ, 5 ಇದೆ, ಡಿವೈಡ್ ಬೈ ಎಷ್ಟು ಗೊತ್ತು, 6.
25 5 25 ಡಿವೈಡ್ ಬೈ 6 ಕಡ್ತಾ ಹೊಡೆದ್ ಬಿಡ್ರಿ, ಇಲ್ಲ ಭಾಗಕಾರ ಲೆಕ್ಕ ಮಾಡ್ರಿ, ಇಲ್ಲಾರಿ ಇಷ್ಟು ಬಂದ್ರೆ ಸಾಕು ಬಿಟ್ಟು ಬಿಡ್ರಿ ನಿಮಗೆ ಬಂದ್ರೆ, ಇಲ್ಲ ಮುಂದಿನ ಮಾಡ್ಬೋದು. 6 4 24, 1 ಉಳಿತು 10 ಐತು, 6 1 6 40 ಉಳಿತು, 6 6 46. ಸೊ 25 ಪ್ಲಸ್ 4.16. ಸೊ ಕೌಂಟ್ ಮಾಡಿ 25ರ 4 ಕೂಡಿಸಿರಿ 29.16. ಸೊ ಇದೇನು ಹೇಳ್ರಿ ನಮಗೆ ಬೇಕಾಗಿರ್ತಕ್ಕಂಥ ಮಧ್ಯಾಂಕ. ನಮಗೆ ಬೇಕಾಗಿರ್ತಕ್ಕಂಥ ಮಧ್ಯಾಂಕವನ್ನ ಅತಿ ಸರಳವಾಗಿ ನಾವು ಏನ್ ಮಾಡಬಹುದು, ಕಂಡುಹಿಡಿಬಹುದು. ಕ್ಲಿಯರ್? ಎಸ್. ಬನ್ನಿ, ಇದಾದ ನಂತರ ವರ್ಗಾಂತರದ ದತ್ತಾಂಶಗಳು ಕೊಟ್ಟಿದ್ದಾರೆ, ಅದರದ ಬಹುಲಕವನ್ನ ಕಂಡುಹಿಡಿಯಿರಿ ಅಂತಾರೆ. ಏನ್ ಕಂಡುಹಿಡಿ ಅಂದ್ರೆ ಬಹುಲಕ. ನೋಡಿ, ಮಧ್ಯಾಂಕ ಆಗಿರ್ಬೋದು, ಸರಾಸರಿ ಆಗಿರ್ಬೋದು, ಬಹುಲಕ ಆಗಿರ್ಬೋದು, ಯಾವ್ದಾದ್ರು ಒಂದು ಕ್ವಶನ್ಸ್ ಏನಾಗ್ತದಪ್ಪ ಸರಳವಾಗಿ ಎಕ್ಸಾಮ್ಗೆ ಏನಾಗ್ತದೆ ಹೇಳ್ರಿ ಬಂದೇ ಬರ್ತಾ ಇದೆ, ನೆನ್ಪಿಟ್ಕೊರಿ. ಸೊ ಬಹುಲಕ ಅಂದ್ಕೊಳ್ಳಿ ಸಿಂಪಲ್ ಆಗಿದೆ. ವರ್ಗಾಂತರ ಏನ್ ಕೊಟ್ಟಿರ್ತಾರಲ್ಲ, ಎರಡೇ ಕಾಲಮ್ ನಮ್ಗೆ ಬೇಕಾಗ್ತಾವ್ರಿ. ಒಂದು ವರ್ಗಾಂತರ, ಒಂದ್ ಏನ್ ಹೇಳ್ರಿ ಎಫ್ ಕೊಟ್ಟಿದ್ದಾರೆ, ಎಫ್ ಅನ್ನ ಬರ್ಕೋತಾ ಇದಾವೆ, ರೈಟ್. ಸೊ ಗಮನಿಸ್ಬೇಕು, ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೋರಿ. 0 to 4 ಇದೆ, 4 to 8 ಇದೆ, 8 to 12 ಇದೆ, ಸೊ 12 to 16 ಇದೆ, 16 to 20 ಇದೆ, ಸೊ 20 to 24 ಇದೆ. ಇಲ್ಲಿ 7 ಇದೆ, 3 ಇದೆ, 7 ಇದೆ, 10 ಇದೆ, 1 ಇದೆ, 2 ಇದೆ. ಸೊ ಸಿಂಪಲ್ ಇದೆ. ಬಹುಲಕವನ್ನ ಕಂಡುಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಸೊ ಇಲ್ಲಿ ಎಫ್ ಅನ್ನ ಗಮನಿಸ್ಬೇಕಾಗ್ತದೆ. ನಮಗೆ ಏನ್ ಕಂಡುಹಿಡಬೇಕು, ಎಫ್ ಅನ್ನ ಗಮನಿಸ್ಬೇಕು. ಈ ಎಫ್ ದಾಗ ಅತಿ ದೊಡ್ಡದು ಯಾವ್ದಿದೆ ನೋಡ್ಬೇಕು. ದೊಡ್ಡದು ಯಾವ್ದಿದೆ, 10 ಇದೆ. ಸೊ 10ನ್ನ ನಾವ್ ಏನ್ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. ನೆನ್ಪಿಟ್ಟು 10ನ್ನ ಮಾರ್ಕ್ ಮಾಡ್ಕೊಂಡ್ರೆ ನಮಗೇನ್ ಸಿಗ್ತೈತಿ, ವರ್ಗಾಂತರ ಸಿಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಏನ್ ಸಿಗ್ತೈತಿ, ಸೊ ವರ್ಗಾಂತರ ಏನು, ಸೊ ದಟ್ ಈಸ್ 12 16 ಏನ್ ಹೇಳ್ರಿ ನಮ್ಮ ವರ್ಗಾಂತರ. ಹೌದಾ? ಸೊ ಬಹುಲಕವನ್ನ ಕಂಡುಕೋಬೇಕಾದ್ರೆ ಸೂತ್ರ ಏನಿದಪ್ಪ ಅಂದ್ರೆ ಎಲ್ ಪ್ಲಸ್ ಬ್ರಾಕೆಟ್ ಏನಿದೆ ಹೇಳ್ರಿ, F1 minus F0 divided by 2F1 minus F0 minus F2 ಏನಿದೆ ಹೇಳ್ರಿ H ಇದೆ. ಇದು ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿದೆ. ಸೊ ಎಲ್ ಅಂದ್ರೆ ಕೆಳಮಿತಿರಿ, ಇಲ್ಲೂ 12 ಇದೆ, ಇಲ್ಲೂ 12 ಇದೆ, ಎರಡು ಕಡೆ ಸೇಮ್ ಇರೋದ್ರಿಂದ ಸೊ ದಟ್ ಈಸ್ ಏನಾಗಿರ್ತದಪ್ಪ ಅಂದ್ರೆ ಎಲ್ ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳ್ರಿ 12 ಆಗಿರ್ತಾ ಇದೆ ರೀ. ಇದು ಯಾವ್ದು ವರ್ಗಾಂತರ ಇರ್ಲಿಲ್ಲ ಅದೇ F1 ಆಗಿರ್ತೈತ್ರಿ. F1 ಅಂದ್ರೆ ಎಷ್ಟು ಬರಿಬೇಕ್ರಿ, 10, ರೈಟ್. ಅದ್ರ ಮೇಲಿನ ಯಾವ್ದು ಇರ್ಲಿಲ್ಲ ಅದು F0 ಆಗಿರ್ತೈತಿ. ಸೊ F0 ಅಂದ್ರ ವರ್ಗಾಂತರದ ಆವೃತ್ತಿಯ ಮೇಲಿನ ಆವೃತ್ತಿ ಅಂತ ನಾವು ಕರಿತಾ ಇದ್ದೇವೆ ನೋಡ್ರಿ. ಅದ್ರ ಈಗಿನ F1 ಇದೆ, ಅದ್ರ ಮುಂದಿನ ಯಾವ್ದು ಇರ್ತದೆ, F2 ಇರ್ತದೆ. ಸೊ ವರ್ಗಾಂತರದ ಆವೃತ್ತಿಯ ಕೆಳಗಿನ ಆವೃತ್ತಿ, ಮುಂದಿನ ಆವೃತ್ತಿ, ಸೊ ದಟ್ ಈಸ್ F2. F2 ಎಷ್ಟಿದೆ, 1 ಇದೆ. ಸೊ ಹೈಟ್ ಕೇಳಿದಾರೆ, ಈ ತರ ಡಿಫ್ರೆನ್ಸ್ ಎಷ್ಟದಪ್ಪ ಅಂದ್ರೆ 12 13 ರಿಪೀಟ್ ಇದೆ. ರಿಪೀಟ್ ಇರೋದ್ರಿಂದ 12 ಕೌಂಟ್ ಮಾಡಂಗಿಲ್ಲ, 13 14 15 16. ಸೊ 4 ಇದಾವೆ. ಸೊ ಹಾಗಾಗಿ ಹೈಟ್ ಎಷ್ಟು ಆಗ್ತದೆ ಹೇಳ್ರಿ, 4 ಆಗ್ತಾ ಇದೆ. ಸೊ ಲೆಕ್ಕವನ್ನು ಆರಾಮಾಗಿ ಏನ್ ಮಾಡ್ಬೋದು, ಇವಾಗ ಬಿಡಿಸ್ಬೋದು. ಬನ್ನಿ, ಎಲ್ಲ ಅಂದ್ರೆ ಎಷ್ಟಿದೆ ಹೇಳ್ರಿ 2 ಪ್ಲಸ್ F1 ಅಂದ್ರೆ 10, F0 ಅಂದ್ರೆ 7, 2F1 2 ಇಂಟು F1 ಅಂದ್ರೆ 10 ಇದೆ, ಮೈನಸ್ F0 ಅಂದ್ರೆ 7, F2 ಅಂದ್ರೆ 1 ಇಂಟು ಎಷ್ಟಿದೆ ಹೇಳ್ರಿ 4 ಇದೆ. H ಅಂದ್ರೆ ಎಷ್ಟಿದೆ, 4 ಇದೆ, ರೈಟ್. ಸೊ 12 ಪ್ಲಸ್ 10 7 ಕಳೆದ್ರೆ 3 2 10 20, 7 1 ಎಷ್ಟೈತ್ರಿ 8 ಐತು, ಇಂಟು ಎಷ್ಟು 4, ರೈಟ್. ಓಕೆ. ಸೊ 12 ಇದೆ ಪ್ಲಸ್ 3 ಇದೆ ಇಂಟು ಮುಂದೇನಿದೆ 4 ಇದೆ, ಡಿವೈಡ್ ಬೈ 20 8 ಕಳೆದ್ರೆ ಎಷ್ಟು 2. ಸಿಂಪಲ್ ಇದೆ ನೋಡ್ರಿ. ನೋಡ್ರಿ 4 1 4 3 12, 3 1 3 1. ಸೊ 12 ಪ್ಲಸ್ ಎಷ್ಟು ಉಳಿತು 1. ಸೊ ಆನ್ಸರ್ ಎಷ್ಟು ಬಂತು 13. ಸೊ ಬಹುಲಕ ಎಷ್ಟು ಬಂತು ಹೇಳ್ರಿ. ಈ ರೀತಿ ಈಜಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ, ಆರಾಮಾಗಿ ಏನ್ ಮಾಡ್ಬೋದು ಬರಿಬೋದು. ಲಾಸ್ಟ್ ನೀವು ಇಷ್ಟು ಕಾಲಮ್ ಹಾಕಿ ಸೂತ್ರ ಬರೆದ್ರು ಸಹಿತ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಸೊ ಲಾಸ್ಟ್ ಕಾಲಮರ್ ಹಾಕ್ರಿ, ಅದ್ರೊಳಗೆ ನೋಡಿ ಬರೀರಿ. ಸೊ ಅತಿ ದೊಡ್ಡದಿದ್ದದು F1 ಆಗಿರ್ತೈತಿ. ವರ್ಗಾಂತರ ಗುರ್ತ ಮಾಡ್ರಿ, ಬೇಕಾದ್ರೆ ಇಲ್ಲಿ ವರ್ಗಾಂತರ ಯಾವ್ದನ್ನೋದು ಬರೆದ್ರೆ ಭೀ ನಡೀತದ 12 16. ಸೊ ಈಜಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆರಾಮಾಗಿ ಏನ್ ಮಾಡ್ಬೋದು ಬಿಡಿಸ್ಬೋದು. ಸೊ ಸರಳವಾಗಿರ್ತಕ್ಕಂಥ ಟಾಪಿಕ್, ಹೆಚ್ಚಿಗೆ ಅಂಕಗಳನ್ನ ಪಡಿಬಹುದು, ಸಿಂಪಲ್ ಆಗಿ ಪಾಸ್ ಆಗುವಂತ ಟಾಪಿಕ್ ಇದೆ. ಚೆನ್ನಾಗಿ ಸ್ಟಡಿ ಮಾಡಿ, ಮತ್ತೆ ಹೊಸ ಟಾಪಿಕ್ ದೊಂದಿಗೆ ಮತ್ತೆ ಮೀಟ್ ಆಗ್ತಾ ಇದ್ದೀನಿ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು.